ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ಚಾನೆಲ್ನಲ್ಲಿ ಇನ್ಕಮ್ ಟ್ಯಾಕ್ಸ್, GST ಹಾಗೆ PF ರಿಲೇಟೆಡ್ ಇರುವಂಥ ಅಪ್ಡೇಟ್ಸ್ಗಳೇನಿರ್ತದೆ ಅದರ ರಿಲೇಟೆಡ್ ಆದ ವಿಡಿಯೋಗಳನ್ನು ಮಾಡ್ತೇನೆ. ಸೊ ಈ ವಿಡಿಯೋಗಳು ಅಕೌಂಟೆಂಟ್ಸ್ಗಳಿಗೆ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ, CA ಸ್ಟೂಡೆಂಟ್ಗಳಿಗೆ ಹಾಗೆ ಕಾಮರ್ಸ್ ಸ್ಟೂಡೆಂಟ್ಗಳಿಗೆಲ್ಲ ಹೆಲ್ಪ್ಫುಲ್ ಆಗ್ಬೋದು. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. 2025-26 ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತಾ ಇದೆ. ಇದರೊಂದಿಗೆ RBI, NPCI ಮತ್ತು ಕೇಂದ್ರ ಸರ್ಕಾರ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಅದು ಯಾವುದಂತೇಳಿ ನಾವಿಲ್ಲಿ ನೋಡುವ. ಫಸ್ಟ್ ಒಂದು ನೋಡೋದಾದರೆ ATM ಶುಲ್ಕಗಳು. ಅಂದರೆ ನಾವು ಇತರ ಬ್ಯಾಂಕ್ಗಳ ATMಯಿಂದ ಹಣವನ್ನು ವಿಡ್ರಾ ಮಾಡಲಿಕ್ಕೆ ನಮಗೆ ಒಂದು ಮಾತ್ರ ಉಚಿತ ವಿಡ್ರಾ ಮಾಡಲಿಕ್ಕೆ ಅನುಮತಿ ಇರುವಂಥದ್ದು. ಇನ್ ಕೇಸ್ ನಾವು 2 ಅಥವಾ ಅದಕ್ಕಿಂತ ಹೆಚ್ಚು ವಿಡ್ರಾ ಮಾಡಿದರೆ ಆ ನಂತರ ಪ್ರತಿ ಟ್ರಾನ್ಸಾಕ್ಷನ್ನಿಗೆ ಏನಾಗ್ತದೆ ಅಂದರೆ 20ರಿಂದ 25 ರೂಪಾಯಿ ಬ್ಯಾಂಕ್ ಚಾರ್ಜಸನ್ನು ಬ್ಯಾಂಕ್ಗಳು ಹಾಕ್ತವೆ. ನೆಕ್ಸ್ಟ್ ಬ್ಯಾಂಕ್ನ ಕನಿಷ್ಠ ಬ್ಯಾಲೆನ್ಸ್ ನಿಯಮ, ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಮೇಂಟೈನ್ ಮಾಡಬೇಕಂತೇಳಿ. ಇಲ್ಲಿ ನಾವು ನಗರ ಪ್ರದೇಶದಲ್ಲಿದ್ದರೆ ಅಲ್ಲಿ ಮಿನಿಮಮ್ 2000 ಅಂದರೆ 2000ರಿಂದ 5000 ತನಕ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಂದರೆ 500 ರೂಪಾಯಿಂದ 1000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಒಂದು ವೇಳೆ ಮಿನಿಮಮ್ ಬ್ಯಾಲೆನ್ಸ್ ಕಡಿಮೆ ಇದ್ದರೆ ಬ್ಯಾಂಕ್ಗಳು 200ರಿಂದ 500 ರೂಪಾಯಿ ಫೈನನ್ನು ಹಾಕ್ತವೆ. ನೆಕ್ಸ್ಟ್ UPI ಮತ್ತು ಡಿಜಿಟಲ್ ಪೇಮೆಂಟ್ಗಳಿಗೆ ಹೊಸ ನಿಯಮಗಳು. ಅಂದರೆ ನಿಷ್ಕ್ರಿಯ ಮೊಬೈಲ್ ನಂಬರಿಗೆ ಲಿಂಕ್ ಆದ UPI ಐಡಿಗಳನ್ನು ಏಪ್ರಿಲ್ 1ರಿಂದ ನಿಷ್ಕ್ರಿಯ ಮಾಡಲಾಗ್ತದೆ. ಆಮೇಲೆ ಇನ್ನೊಂದೇನೆಂದರೆ ಪಾಸಿಟಿವ್ ಪೇ ಸಿಸ್ಟಮಲ್ಲಿ ನಾವು 5,000ಕ್ಕಿಂತ ಹೆಚ್ಚು ಅಮೌಂಟ್ನ ಚೆಕ್ಗಳಿಗೆ ದೃಢೀಕರಣ ಬೇಕಾಗ್ತದೆ. ಇದೆರಡು ಹೊಸ ನಿಯಮಗಳು. ಇನ್ನು ನೆಕ್ಸ್ಟ್ GST ಆ್ಯಂಡ್ ITC ನಿಯಮಗಳು. ಅಂದರೆ ಇಲ್ಲಿ ಈ ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೇವೆ. ಇನ್ಪುಟ್ ಟ್ಯಾಕ್ಸ್ ವಿತರಣಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇದರಲ್ಲಿ ಏನಂದರೆ ಕಂಪೆನಿಗಳು ITCಯನ್ನು ಪಡೆಯಲು ಕಡ್ಡಾಯವಾಗಿ IST ನೋಂದಣಿಯನ್ನು ಮಾಡಿಕೊಂಡಿರಬೇಕು. ಆಮೇಲೆ ಇನ್ನೊಂದು GSTR 2B ಮತ್ತು GSTR 3B ರಿಟರ್ನಲ್ಲಿ ಹೆಚ್ಚು ಪಾರದರ್ಶಕತೆಯನ್ನು ತರ್ತದೆ ಗೌರ್ಮೆಂಟ್. ನೆಕ್ಸ್ಟ್ ವಿದ್ಯುತ್ ದರ ಹೆಚ್ಚಳ. ಈ ಪಿಂಚಣಿ ಮತ್ತು ಗ್ರ್ಯಾಜುಯೇಟ್ ವೆಚ್ಚಗಳನ್ನು ತುಂಬಲಿಕ್ಕೋಸ್ಕರ ವಿದ್ಯುತ್ ದರವನ್ನು ಪ್ರತಿ ಯೂನಿಟಿಗೆ 36 ಪೈಸೆಯಾಗಿ ಹೆಚ್ಚಳ ಮಾಡ್ತೇವೆ ಅಂತೇಳಿ ಘೋಷಿಸಿದೆ. ಇದು ನಮಗೆ ಏಪ್ರಿಲ್ 1, 2025ರಿಂದ ಜಾರಿಗೆ ಬರಲಿದೆ. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಬದಲಾವಣೆ. ಇಲ್ಲಿ ಏನಂದರೆ SBI, IDFC, ಫಸ್ಟ್ ಬ್ಯಾಂಕ್ಗಳು ವಿಸ್ತಾರ ಕಾರ್ಡ್ಗಳ ಲಾಯಲ್ಟಿ ಪಾಯಿಂಟ್ಗಳನ್ನು ಕಡಿಮೆ ಮಾಡಿವೆ. ಆಮೇಲೆ ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಏಪ್ರಿಲ್ 18ರಿಂದ ಟಿಕೆಟ್ ವೋಚರ್ಗಳನ್ನು ಅಲ್ಲಿಗೆ ನಿಲ್ಲಿಸ್ತದೆ. ಇನ್ನು ಮುಂದೆ ಅದು ಇರುವುದಿಲ್ಲ. ನೆಕ್ಸ್ಟ್ ಉಳಿತಾಯ ಖಾತೆಯಲ್ಲಿ ಬದಲಾವಣೆಗಳು. ಇಲ್ಲಿ ಏನಂದರೆ ಉಳಿತಾಯ ಖಾತೆಯ ಬಡ್ಡಿ ದರ, 1 ಲಕ್ಷಕ್ಕಿಂತ ಜಾಸ್ತಿ ನಾವು ಉಳಿತಾಯ ಖಾತೆಯಲ್ಲಿ ಹಣ ಇದ್ದರೆ ಅವರಿಗೆ ಬಡ್ಡಿ 3.5%ಯಿಂದ 4% ಇರ್ತದೆ. ಒಂದು ವೇಳೆ 1 ಲಕ್ಷದೊಳಗಿದ್ದರೆ ಅವರಿಗೆ 2.5ರಿಂದ 3% ಬಡ್ಡಿಯನ್ನು ಬ್ಯಾಂಕ್ ಕೊಡ್ತದೆ. ನೆಕ್ಸ್ಟ್ LPG, ATF ಮತ್ತು CNG ಬೆಲೆಯ ಪರಿಷ್ಕರಣೆ. ಏಪ್ರಿಲ್ 1, 2025ರಿಂದ LPG, CTF ಮತ್ತು CNG ದರದಲ್ಲಿ ಬದಲಾವಣೆ ಆಗಬಹುದು. ಅಂದರೆ ಇದು ಸಿಲಿಂಡರ್ ಬಳಕೆದಾರರು, ಏರ್ಲೈನ್ಸ್ ಹಾಗೂ ಮಹಾನಗರ ಸಾರಿಗೆಗಳ ದರದ ಮೇಲೆ ಪರಿಣಾಮವನ್ನು ಬೀರಬಹುದು. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ 2025-26 ಆದಾಯ ತೆರಿಗೆ ಸ್ಲ್ಯಾಬನ್ನು ನೋಡುವ. ಇದು ಕೂಡ ಚೇಂಜಸ್ ಆಗಿದೆ ಈ ಸಲದ ಬಜೆಟಲ್ಲಿ. ಸೊ ಇಲ್ಲಿ ಏನಂದರೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 4 ಲಕ್ಷ ಇದ್ದರೆ ಟ್ಯಾಕ್ಸ್ ರೇಟ್ ನಿಲ್ಲಾಗಿರ್ತದೆ. ಆಮೇಲೆ 4 ಲಕ್ಷದಿಂದ 8 ಲಕ್ಷ ತನಕ ಇನ್ಕಮ್ ಇದ್ದರೆ ಟ್ಯಾಕ್ಸ್ ರೇಟ್ 5%. 8 ಲಕ್ಷದಿಂದ 12 ಲಕ್ಷದ ಇನ್ಕಮ್ನವರಿಗೆ 10%. ಆಮೇಲೆ 12 ಲಕ್ಷದಿಂದ 16 ಲಕ್ಷದವರೆಗಿನ ಇನ್ಕಮ್ನವರಿಗೆ ಟ್ಯಾಕ್ಸ್ ರೇಟ್ 15%. ಆಮೇಲೆ 16 ಲಕ್ಷದಿಂದ 20 ಲಕ್ಷದ ಇನ್ಕಮ್ಗೆ 20%. ಆಮೇಲೆ 20 ಲಕ್ಷದಿಂದ 24 ಲಕ್ಷದ ಇನ್ಕಮಿಗೆ ಟ್ಯಾಕ್ಸ್ ರೇಟ್ 25%. ಆಮೇಲೆ 24 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ಅದರ ಮೇಲೆ 30% ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಇರ್ತದೆ. ಇದಿಷ್ಟು ಏಪ್ರಿಲ್ 1ರ ನಂತರ ಬರುವ ಬದಲಾವಣೆಗಳಾಗಿವೆ. ಇನ್ನೂ ಹೆಚ್ಚಿನ ಟ್ಯಾಕ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.